ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ರಚನೆ ಮಾಡುವಾಗ ಆರಂಭದಲ್ಲೇ ಅವರು ಒಂದು ವಿಷಯವನ್ನು ನಿರೂಪಣೆ ಮಾಡ್ತಾರೆ. ಯಾಕೆ ನಾನು ಮಹಾಭಾರತ ತಾತ್ಪರ್ಯ ನಿರ್ಣಯ ಮಾಡ್ತಾ ಇದ್ದೇನೆ ಅಂತ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಕುರ್ಯುಃ ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥಾ. ನಾನಾ ರೀತಿಯಾದಂಥ ಹಸ್ತಕ್ಷೇಪಗಳು ಪ್ರಾಚೀನ ಗ್ರಂಥಗಳಲ್ಲಿ ಆಗೋದಿದೆ. ಲಿಪಿಕಾರರ ದೋಷದಿಂದ, ಅವರ ಒಂದು ಅಚಾತುರ್ಯದಿಂದ ಕೆಲವು ದೋಷಗಳು ಬರ್ತದೆ. ಕೆಲವರು ತಮಗೆ ಬೇಕಾದ ಶ್ಲೋಕಗಳನ್ನು ರಚನೆ ಮಾಡಿ ಸೇರಿಸ್ತಾರೆ, ತಮಗೆ ಪ್ರತಿಕೂಲವಾದಂಥ ಶ್ಲೋಕಗಳನ್ನು ತೆಗೆದುಹಾಕ್ತಾರೆ. ಇದೆಲ್ಲ ನಡೀತಾ ಇತ್ತು ಆಗಿನ ಕಾಲದಲ್ಲಿ, ಆಚಾರ್ಯರ ಕಾಲದಲ್ಲೇ. ಆದ್ದರಿಂದ ಶ್ರೀಮದಾಚಾರ್ಯರು ವೇದವ್ಯಾಸದೇವರ ಆಜ್ಞೆಯಂತೆ ಈ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ರಚನೆ ಮಾಡುವಾಗ ಬರೇ ವಾಲ್ಮೀಕಿ ರಾಮಾಯಣನೋ ಅಥವಾ ಮೂಲ ರಾಮಾಯಣನೋ ನೋಡಿ ರಚನೆ ಮಾಡಿದ್ದಷ್ಟೇ ಅಲ್ಲ, ಅನೇಕ ಗ್ರಂಥಗಳನ್ನು ಅವಲೋಕನ ಮಾಡಿ ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಗ್ರಂಥಾಲಯಗಳಲ್ಲಿ ಇರುವ ಗ್ರಂಥಗಳನ್ನು ಶೋಧನೆ ಮಾಡಿ ನೋಡಿ ಅನೇಕ ಪ್ರತಿಗಳಲ್ಲಿ ಯಾವುದು ಕಂಡಿದೆ ಅಂಥದ್ದನ್ನು ನಿರೂಪಣೆ ಮಾಡ್ತಾರೆ. ಆರಂಭದಲ್ಲಿ ಸರ್ವಶಾಸ್ತ್ರಾರ್ಥ ನಿರ್ಣಯ ಅಂತ ಅದನ್ನು ಮಾಡಿ ರಾಮದೇವರ ಕಥೆಯನ್ನು ಪ್ರಾರಂಭ ಮಾಡ್ತಾರೆ. 4ನೇ ಅಧ್ಯಾಯದಿಂದ 9ರವರೆಗೆ ರಾಮದೇವರ ಚರಿತ್ರೆಯನ್ನು ನಿರೂಪಣೆ ಮಾಡಿದ್ದಾರೆ. 10ನೇ ಅಧ್ಯಾಯದಲ್ಲಿ ವೇದವ್ಯಾಸದೇವರ ಚರಿತ್ರೆಯನ್ನು ಹೇಳ್ತಾರೆ. ರಾಮಾಯಣವೂ ಕೂಡ ಬಹಳ ಅಸ್ತವ್ಯಸ್ತ ಆಗಿತ್ತು ಆಚಾರ್ಯರ ಕಾಲದಲ್ಲೇ. ಬೇಕಾದಷ್ಟು ವ್ಯತ್ಯಾಸಗಳಾಗಿತ್ತು. ಬೇರೆ ಬೇರೆ ರಾಮಾಯಣ ಅನೇಕ ಕಡೆ ಬರ್ತದೆ. ರಾಮನ ಕಥೆ ಆಯಾ ಪುರಾಣಗಳಲ್ಲಿ ವಿರೋಧನೂ ಕಂಡು ಬರ್ತದೆ. ಸಾಧಾರಣವಾಗಿ ಅವೆಲ್ಲ ನೆನಪಿರೋದಿಲ್ಲ, ಗೊತ್ತಾಗೋದಿಲ್ಲ. ಒಂದು ಪುರಾಣ ನೆನಪಿಟ್ಟುಕೊಂಡವರಿಗೆ ಇನ್ನೊಂದು ಪುರಾಣ ಓದುವಾಗ ರಾಮಾಯಣದಲ್ಲಿ ವಿರೋಧ ಕಂಡು ಬರ್ತದೆ. ಮಹಾಭಾರತದಲ್ಲಿ ರಾಮದೇವರ ಚರಿತ್ರೆ ಇದೆ, ಮಹಾಭಾರತದಲ್ಲಿದೆ, ಸ್ಕಾಂದ ಪುರಾಣದಲ್ಲಿದೆ, ಅನೇಕ ಆಗ್ನೇಯ ಪುರಾಣದಲ್ಲಿದೆ. ಅಲ್ಲೆಲ್ಲ ನೋಡುವಾಗ ಪರಸ್ಪರ ವಿರೋಧಗಳು ಹೀಗೆ ಕಾಣಿಸ್ತದೆ. ವಾಲ್ಮೀಕಿ ರಾಮಾಯಣ ಅದು ಗ್ರಾಹ್ಯವೇ, ಅದರಲ್ಲಿಯೂ ವಿರೋಧ ಕಂಡು ಬರ್ತದೆ. ಅದಕ್ಕೆ ಶ್ರೀಮದಾಚಾರ್ಯರು ಆ ವಿರೋಧಗಳನ್ನು ಪರಿಹಾರ ಮಾಡಿ ಹೇಗೆ ಅರ್ಥ ಮಾಡಿಕೊಳ್ಬೇಕು ಪುರಾಣವನ್ನು, ಅದಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ. ವೇದವ್ಯಾಸದೇವರ ಚರಿತ್ರೆಯೂ ಕೂಡ ಬಹಳ ವ್ಯತ್ಯಾಸವಾಗಿದೆ. ವೇದವ್ಯಾಸದೇವರ ಜನ್ಮವನ್ನೇ ಅಪಾರ್ಥ ಮಾಡಿ ತಿಳ್ಕೊಂಡವರು ಇದ್ದಾರೆ, ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. 10ನೇ ಅಧ್ಯಾಯದಿಂದ 11ನೇ ಅಧ್ಯಾಯದಿಂದ ಮಹಾಭಾರತ ಮತ್ತು ಭಾಗವತ ಅಂದರೆ ಕೃಷ್ಣನ ಕಥೆ ಎರಡನ್ನೂ ಜೊತೆಯಾಗಿ ಹೆಣೆದು ಕೊನೆ ತನಕನೂ ಕೂಡ ನಿರೂಪಣೆ ಮಾಡ್ತಾರೆ. ಅದಂತೂ ಬಹಳ ಅದ್ಭುತ. ಎಲ್ಲಿವರೆಗೆ ಕೃಷ್ಣನ ಕಥೆ ಆಯಿತು, ಆವಾಗ ಪಾಂಡವರು ಎಲ್ಲಿವರೆಗೆ ಬಂದಿದ್ದರು, ಅವರ ಬೆಳವಣಿಗೆ ಎಲ್ಲಿ ಆಯಿತು, ಮತ್ತೆ ಕೃಷ್ಣನ ಕಥೆ ಏನಾಯಿತು, ಮತ್ತೆ ಪಾಂಡವರ ಕಥೆ ಏನಾಯಿತು, ಸ್ವಲ್ಪ ಕೃಷ್ಣನ ಕಥೆ ಮತ್ತು ಪಾಂಡವರ ಕಥೆ, ಕೃಷ್ಣನ ಕಥೆ ಪಾಂಡವರ ಕಥೆ ಹೇಗೆ ನಡೆದಿದೆಯೋ ಆ ಕ್ರಮಬದ್ಧವಾಗಿ ನಿರೂಪಣೆ ಮಾಡಿದ್ದಾರೆ. ಭಾಗವತ ಓದ್ತಾ ಹೋದರೆ ಬರೀ ಕೃಷ್ಣನ ಕಥೆ ಕಾಣ್ತದೆ. ಮಹಾಭಾರತ ಓದ್ತಾ ಹೋದರೆ ಮಹಾಭಾರತ ಪಾಂಡವರ ಚರಿತ್ರೆ ಕಂಡು ಬರ್ತದೆ. ಕೃಷ್ಣ ರುಕ್ಮಿಣಿ ಕಲ್ಯಾಣ ಆಗುವಾಗ, ರುಕ್ಮಿಣಿಯನ್ನು ಮದುವೆ ಮಾಡುವಾಗ ಪಾಂಡವರ ಕಥೆ ಎಲ್ಲಿವರೆಗೆ ಬಂದಿತ್ತು, ಅವರ ಚರ್ಯೆ, ಅದನ್ನೆಲ್ಲ ನಿರೂಪಣೆ ಮಾಡೋದು ಆಚಾರ್ಯರ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಶೈಲಿ. ಅದರಿಂದ ಈ ತಾತ್ಪರ್ಯ ನಿರ್ಣಯದ ಪ್ರವಚನ ಅಂತ ಇಲ್ಲಿ ಇಟ್ಟಿರೋದ್ರಿಂದ ಆಚಾರ್ಯರು ಏನು ನಿರ್ಣಯ ಕೊಡ್ತಾ ಇದ್ದಾರೆ ಆ ಅಂಶಗಳನ್ನು ನಾನು ಎತ್ತಿ ಹೇಳ್ತಾ ಇದ್ದೀನಿ. ಸುಂದರಕಾಂಡದ ಕಥೆ ಬಹಳಷ್ಟು ಸಲ ಬಹಳ ಜನರು ಕೇಳೇ ಇರ್ತಾರೆ. ವಾಲ್ಮೀಕಿ ರಾಮಾಯಣ ಪ್ರವಚನಗಳು ನಡೀತಾ ಇರ್ತದೆ, ಪುಸ್ತಕಗಳು ಬಂದಿದೆ, ಕನ್ನಡದಲ್ಲಿ ಅನುವಾದ ಬಂದಿದೆ, ಎಲ್ಲರೂ ಓದ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ಆದರೆ ಏನು ಸಮಸ್ಯೆ, ಆಚಾರ್ಯರು ಯಾಕೆ ನಿರೂಪಣೆ ಮಾಡಲಿಕ್ಕೆ ಹೋದರು ತಾತ್ಪರ್ಯ ನಿರ್ಣಯದಲ್ಲಿ? ಬೇರೆ ವಾಲ್ಮೀಕಿ ರಾಮಾಯಣನೇ ಇತ್ತು, ಬಹಳ ಸುಲಭವಾದ ಶೈಲಿ ವಾಲ್ಮೀಕಿ ರಾಮಾಯಣದ್ದು.
ಆಚಾರ್ಯರು ಏನು ವಿಶೇಷವಾಗಿ ನಿರೂಪಣೆ ಮಾಡಿದರು, ಪುನರುಕ್ತಿ ಬರಲಿಲ್ವೇ ಅಂತ. ಅದಕ್ಕೆ ಉತ್ತರವಾಗಿ ನಾವು ತಾತ್ಪರ್ಯ ನಿರ್ಣಯವನ್ನು ನೋಡಬೇಕು. ತಾತ್ಪರ್ಯ ನಿರ್ಣಯ ಆ ದೃಷ್ಟಿಯಿಂದ ನೋಡಬೇಕು. ರಾಮ ಸುಂದರಕಾಂಡದ ಕಥೆ ಇಷ್ಟು. ಹನುಮಂತ ರಾಮದೇವರಿಗೆ ನಮಸ್ಕಾರ ಮಾಡಿ ಸಮುದ್ರೋಲ್ಲಂಘನೆಗೆ ಹೊರಡ್ತಾನೆ. 3 ವಿಘ್ನಗಳು ಬಂತು. ಮೈನಾಕ, ಸುರಸ ಅಂತ ಒಬ್ಬಳು ನಾಗಮಾತೆ, ಸಿಂಹಿಕ ಅಂತ ಇನ್ನೊಬ್ಬಳು. ಇವರು 3 ಜನ ಸ್ವಲ್ಪ ವಿಘ್ನ ಉಂಟು ಮಾಡಿದರು. ಮೈನಾಕ ಬಾಂಧವ್ಯದಿಂದ ಬಂದಂಥವನು, ಆಧ್ಯಾತ್ಮಿಕ, ದೈವಿಕ, ದೇವತೆಗಳಿಂದ ಬಂದ ವಿಘ್ನ ಅಂತಂದರೆ ಸುರಸೆ, ದೇವತೆಗಳೇ ಕಳಿಸಿದ್ರು. ನೀನು ಅಡ್ಡ ಹೋಗಿ ಹನುಮಂತನಿಗೆ ಅಲ್ಲಿ ಅಡ್ಡ ನಿಂತು ಯಾರು ಬಂದರೂ ಇಲ್ಲಿ ನನ್ನ ಬಾಯಿಗೆ ಬಿದ್ದೇ ಹೋಗಬೇಕು ಅಂತ ನೀನು ಹೇಳು, ನಿನಗೆ ವರ ಕೊಡ್ತೇವೆ, ಹನುಮಂತನನ್ನು ನುಂಗಿ ಹಾಕು, ಏನು ಮಾಡ್ತಾನೆ ನೋಡೋಣ ಅಂತ ಹನುಮಂತನ ಪ್ರತಿಭೆ, ಅವನ ಕಾರ್ಯದಕ್ಷತೆ, ಅವನ ಸಾಮರ್ಥ್ಯ ತಿಳ್ಕೊಳ್ಳಿಕ್ಕೆ ದೇವತೆಗಳೊಂದು ವಿಘ್ನ ಮಾಡಿದರು, ಸುರಸೆಯನ್ನು ಕಳಿಸಿದರು. ಸಿಂಹಿಕ ಅದೊಂದು ರಾಕ್ಷಸಿ, ಆದಿಭೌತಿಕ ವಿಘ್ನ. ಆಧ್ಯಾತ್ಮಿಕ ಅಂದರೆ ಒಳಗೊಳಗೇ ಬರ್ತಕ್ಕಂಥದ್ದು ಮೈನಾಕದಿಂದ. ಆದಿದೈವಿಕ ದೇವತೆಗಳಿಂದ ಬಂದ ವಿಘ್ನ ಸುರಸ, ಆದಿಭೌತಿಕವಾಗಿ ಬಂದ ವಿಘ್ನ ಸಿಂಹಿಕೆ. ಸಮುದ್ರ ಲಂಘನ ಮಾಡುವಾಗಲೇ ಈ 3 ವಿಘ್ನಗಳು ಬಂತು. 3 ವಿಘ್ನಗಳನ್ನು ಬಹಳ ಅನಾಯಾಸವಾಗಿ ಸುಲಭವಾಗಿ ದಾಟಿ ಹನುಮಂತ ಲಂಕಾಪಟ್ಟಣಕ್ಕೆ ಹೋಗ್ತಾನೆ. ಅದರಿಂದಲೇ ಎಲ್ಲ ಕಾರ್ಯದಲ್ಲಿ ನಾವು ಹನುಮಂತನನ್ನು ಸ್ಮರಣೆ ಮಾಡೋದು. ತಾಪತ್ರಯಗಳನ್ನು ಪರಿಹಾರ ಮಾಡತಕ್ಕಂಥ ಶಕ್ತಿ ಹನುಮಂತನಿಗಿದೆ. ಅದರಲ್ಲಿ ಬಹಳ ಹನುಮಂತನ ಗುಣಗಳನ್ನು ನಾವು ನೋಡಬೇಕು. ಆಚಾರ್ಯರ ನಿರೂಪಣೆ ಪ್ರಕಾರ ಮೊದಲು ಮೈನಾಕ ಬಂದು ಅದು ಏನು ಮಾಡಿತು, ವಿಘ್ನ ಅಂದರೆ ಇಷ್ಟೇ. ಮೈನಾಕವನ್ನು ರಕ್ಷಣೆ ಮಾಡಿದ್ದು ಹನುಮಂತನ ತಂದೆ ವಾಯುದೇವರು. ಮೈನಾಕ ಪರ್ವತವನ್ನು ಆ ವಾಯುದೇವರು ತಂದು ಸಮುದ್ರದಲ್ಲಿ ಬಚ್ಚಿಟ್ಟಿದ್ರು. ಇಲ್ಲದೇ ಇದ್ದರೆ ಇಂದ್ರ ಎಲ್ಲ ಪರ್ವತಗಳ ರೆಕ್ಕೆ ಕಡಿತಾ ಇದ್ದ. ಆ ಸಂದರ್ಭದಲ್ಲಿ ವಾಯುದೇವರು ಮೈನಾಕವನ್ನು ಸಮುದ್ರದಲ್ಲಿ ಇಟ್ಟಿತ್ತು. ಹಾಗಾಗಿ ಮೈನಾಕ ಒಂದು ಉಳ್ಕೊಂಡಿತ್ತು ರೆಕ್ಕೆ ಸಮೇತವಾಗಿ. ಅದು ಏನಾದರೂ ನಾನು ಕೃತಜ್ಞತೆ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ವಾಯುಪುತ್ರ ಹನುಮಂತ ಹಾರುವಾಗ ಮೈನಾಕ ಅಡ್ಡ ಬಂದು ಹೇಳ್ತದೆ, 100 ಯೋಜನ ದೂರದ ಇದು ಲಂಕೆ, ಮಧ್ಯದಲ್ಲಿ ಯಾವ ದ್ವೀಪವೂ ಕೂಡ ಇಲ್ಲ. ಅದರಿಂದ ನಾನು ಅಡ್ಡ ಬಂದಿದ್ದೇನೆ. ಈ ಪರ್ವತದ ಮೇಲೆ ನೀನು ಸ್ವಲ್ಪ ಕ್ಷಣಕಾಲ ವಿಶ್ರಾಂತಿ ಪಡೆದು ಮುಂದೆ ಹೋಗು. ಬೇರೆ ಯಾವುದೂ ಅಡ್ಡ ಇಲ್ಲವೇ ಇಲ್ಲ. ದೊಡ್ಡ ಬಂಡೆಕಲ್ಲೋ ಮತ್ತೊಂದು ದ್ವೀಪವೋ ಏನೂ ಇಲ್ಲ. ಕ್ಷಣಂ ವಿಶ್ರಮ್ಯ ಗಮ್ಯತಾಂ, ಒಂದು ಕ್ಷಣ ವಿಶ್ರಾಂತಿ ಪಡೆದು ಹೋಗು. ಇದು ಒಂದು ರೀತಿ ವಿಘ್ನವೇ. ದೇವರ ಕಾರ್ಯಕ್ಕೆ ಹೊರಟಾಗ ಸ್ವಲ್ಪ ತಡೆದು ಹೋಗ್ರಿ ಅಂತ ತಡೆದ್ರೆ ಅದು ವಿಘ್ನವೇ. ಹನುಮಂತನಿಗೆ ಇದೊಂದು ವಿಘ್ನ ಬಂತು. ಹನುಮಂತ ಹೇಳ್ತಾನೆ, ನನಗೇನು ಶ್ರಮ ಆಗಿಲ್ಲ ಅಂದ. ನಾನು ಹೊರಟದ್ದು ರಾಮನ ಕಾರ್ಯಕ್ಕೆ. ವಿಶ್ರಾಂತಿ ಪಡೆದರೆ ಯಾರು ವಿಶ್ರಾಂತಿ ಪಡೀತಾರೆ? ಶ್ರಮ ಆದವರು ವಿಶ್ರಾಂತಿ ಪಡೀತಾರೆ. ರಾಮನ ಕಾರ್ಯಕ್ಕೆ ಹೊರಟು ನಾನು ಮಧ್ಯದಲ್ಲಿ ಶ್ರಮ ಆಯಿತು ಅಂತ ಒಂದು ಕ್ಷಣಕಾಲ ವಿಶ್ರಾಂತಿ ಪಡೆದರೆ ಇದು ದೇವರಿಗೆ ಅಪಚಾರ ಅಲ್ವಾ? 1 ರೌಂಡ್ ಪಲ್ಲಕ್ಕಿ ಹೊತ್ಕೊಂಡು ಬಂದು ಸುಸ್ತಾಯಿತು, ಒಂದು 5 ನಿಮಿಷ ಕೂತು 2ನೇ ರೌಂಡ್ ಹೋಗೋಣ ಅಂತ ಯಾರಾದರೂ ಹೋಗ್ತಾರ? ಅದು ಕ್ರಮ ಅಲ್ಲ. ದೇವರ ಕಾರ್ಯ ಮಾಡುವಾಗ ಸುಸ್ತಾಯಿತು, ಶ್ರಮ ಆಯಿತು ಅಂತ ಹೇಳೋ ಪದ್ಧತಿ ಇಲ್ಲ. ಮತ್ತು ಹನುಮಂತನಿಗೆ ಶ್ರಮನೂ ಇಲ್ಲ. ದೇವತೆಗಳಲ್ಲಿ ಅಶ್ರಮ ದೇವತೆ ಎನ್ನುವಂಥ ಬಿರುದು ಹನುಮಂತನಿಗೇ ಇರೋದು. ಅಶ್ರಮ ದೇವತೆ ಅಂತ ಅವನಿಗೆ ಹೆಸರು. ನೈವಾತ್ರ ವಿಶ್ರಮಣಮೈಚ್ಛದ ವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ. ನಿಸ್ಸೀಮವಾದ ಪೌರುಷ ಬಲ ಇರತಕ್ಕಂಥ ಹನುಮಂತನಿಗೆ ಶ್ರಮ ಹೇಗೆ ಸಾಧ್ಯ? ಆದ್ದರಿಂದ ಮೈನಾಕವನ್ನು ಆಲಿಂಗನೆ ಮಾಡಿಕೊಂಡು, ನಿನ್ನ ಸೌಜನ್ಯಕ್ಕೆ ನಾನು ಕೃತಜ್ಞನಾಗಿದ್ದೇನೆ, ಸಾಕು, ಒಳ್ಳೆಯ ಮಾತಿನಿಂದ ಉಪಚಾರ ಮಾಡಿದೆಯಲ್ಲ ಸಾಕು, ನನಗೆ ವಿಶ್ರಾಂತಿ ಏನು ಬೇಡ, ನನಗೆ ಶ್ರಮ ಆಗಿಲ್ಲ ಅಂತ ಹೇಳಿ ಮುಂದಕ್ಕೆ ಹೋಗ್ತಾನೆ. ಇದು ಹನುಮಂತ ತೋರಿಸಿದ ಆದರ್ಶ. ದೇವರ ಕಾರ್ಯ ಮಾಡುವಾಗ, ದೇವಭಕ್ತರ ಕಾರ್ಯ ಮಾಡುವಾಗ, ಗುರು ಹಿರಿಯರ ಕಾರ್ಯ ಮಾಡುವಾಗ ಶ್ರಮ ಆಯಿತು ಅಂತ ಆದರೂ ಹೇಳಬಾರ್ದು. ಶ್ರಮ ಆಯಿತು ಅಂತ ಅನುಭವಕ್ಕೆ ಬರಬಾರ್ದು. ಅಷ್ಟು ಉತ್ಸಾಹದಿಂದ ಮಾಡಬೇಕು.
ಹನುಮಂತ ತೋರಿಸಿಕೊಟ್ಟ ಆದರ್ಶ ಇದು. ಉಪನಿಷತ್ನಲ್ಲೇ ಬರ್ತದೆ, ಅವನಿಗೆ ಶ್ರಮ ಇಲ್ಲ, ವಾಯುದೇವರಿಗೆ ಶ್ರಮ ಇಲ್ಲ, ವಾಯುಸೂನು ಹನುಮಂತನಿಗೆ ಶ್ರಮ ಇಲ್ಲ. ಬಹಳ ಒಳ್ಳೆ ಉಪಾಖ್ಯಾನ ಇದೆ ಉಪನಿಷತ್ನಲ್ಲಿ. ಒಮ್ಮೆ ದೇವತೆಗಳಲ್ಲಿ ಯಾರು ದೊಡ್ಡವರು ಅಂತ ಒಂದು ವಿವಾದ ಬಂತಂತೆ. ಪ್ರತಿಯೊಬ್ಬರೂ ಕೂಡ ನಾನು ನಾನು ಅಂತ ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದರು. ಒಂದು ಪರೀಕ್ಷೆ ಕೊಟ್ಟರು ಬ್ರಹ್ಮದೇವರು. ನೀವು ಒಬ್ಬೊಬ್ಬ ದೇವತೆಗಳು ಕೂಡ ಮನುಷ್ಯರ ಶರೀರದಲ್ಲಿ ಇದ್ದಾರೆ, ಒಂದೊಂದು ವಿಭಾಗಕ್ಕಿದ್ದಾರೆ. ಕಣ್ಣಿಗೆ ಸೂರ್ಯ, ಕಿವಿಗೆ ಚಂದ್ರ, ಕೈಗೆ ಇಂದ್ರ, ಕಾಲಿಗೆ ಜಯಂತ, ಕೈಗೆ ಇಂದ್ರ ಮತ್ತು ದಕ್ಷ, ಕಾಲಿಗೆ ಜಯಂತ, ಮಾತಾಡುವ ಇಂದ್ರಿಯಕ್ಕೆ ಅಗ್ನಿದೇವ, ಹೀಗೆಲ್ಲ ಒಬ್ಬೊಬ್ಬರು ದೇವತೆಗಳಿದ್ದಾರೆ. ನೀವು ಮನುಷ್ಯರ ಶರೀರದಲ್ಲಿದ್ದು ನಿರಂತರ ನಿಮ್ಮ ಕೆಲಸ ಮಾಡಿಸಬೇಕು ಅವರ ಕೈಯಿಂದ. ಯಾರಿಗೆ ಸುಸ್ತಾಗ್ತದೋ ಅವರೆಲ್ಲ ಕನಿಷ್ಠರು, ಯಾರಿಗೆ ಸುಸ್ತಾಗೋದಿಲ್ಲ ಅವರು ದೊಡ್ಡವರು, ಶ್ರೇಷ್ಠರು ಅಂತ ಒಂದು ಪರೀಕ್ಷೆ ಕೊಟ್ಟರು. ಸೂರ್ಯ ಕಣ್ಣಿನಲ್ಲಿ ನಿಂತುಕೊಂಡು ತನ್ನ ಕೆಲಸ ಮಾಡಿಸ್ಲಿಕ್ಕೆ ಶುರು ಮಾಡಿದ. ಮನುಷ್ಯರು ನೋಡಿದ್ದೇ ಕಣ್ಣಿನಿಂದ. ಸೂರ್ಯನಿಗೆ ಸುಸ್ತಾಯಿತು, ನಮ್ಮ ಕಣ್ಣಿಗೆ ಎಫೆಕ್ಟ್ ಆಯಿತು. ಸೂರ್ಯನಿಗೆ ಸುಸ್ತಾಗೋದ್ರಿಂದಲೇ ಇವತ್ತು ನೋಡಿ ಟಿ ವಿ ನೋಡಿ ಕಣ್ಣಿಗೆ ಶ್ರಮ ಆಗ್ತದೆ, ಕಣ್ಣಿಗೆ ಸುಸ್ತಾಗ್ತದೆ. ಡಾಕ್ಟ್ರ್ ಹೇಳ್ತಾರೆ ಹೆಚ್ಚು ಟಿ ವಿ ನೋಡಬೇಡಿ ಅಂತ. ಯಾಕೆ ಅಂದರೆ ಕಣ್ಣಿಗೆ ಶ್ರಮ ಆಗ್ತದೆ, ಅದು ಅನುಭವಕ್ಕಿದೆ. ಸೂರ್ಯನಿಗೆ ಶ್ರಮ ಆಯಿತು, ಅತಿ ಕೇಳಿಯೂ ಶ್ರಮ ಆಗ್ತದೆ. ಕೆಲವರು ಹೇಳೋದುಂಟು, ಜಾಸ್ತಿ ಏನು ಬೇಡ ಉಪನ್ಯಾಸ, 5 ನಿಮಿಷದಲ್ಲಿ ಮುಗಿಸಿಬಿಡ್ರಿ ಅಂತಾರೆ. ಯಾಕೆಂದರೆ ಕೇಳಿ ಸುಸ್ತಾಗ್ತದೆ ಅವರು. ಹೇಳಿ ಅಂತೂ ಸುಸ್ತಾಗೋದುಂಟೇ ಉಂಟು. ಅಗ್ನಿದೇವರಿಗೂ ಶ್ರಮ ಆಯಿತು, ವಾಗೀಂದ್ರಿಯಾಭಿಮಾನಿ. ಶ್ರೋತ್ರೇಂದ್ರಿಯಾಭಿಮಾನಿ ಚಂದ್ರನಿಗೂ ಶ್ರಮ ಆಯಿತು. ನಡೆದು ಸುಸ್ತು, ಕೈಯಿಂದ ಬರೆದು ಸುಸ್ತು, ಏನು ಮಾಡಿದರೂ ಸುಸ್ತು. ಯಾವಾಗ ಯಾರ ಮನೆಗೆ ಹೋದರೂ ಏನು ಮಾಡ್ತಿದ್ದಾರೆ ಯಜಮಾನರು ಅಂದರೆ ರೆಸ್ಟ್ ತಗೋತಾ ಇದ್ದಾರೆ ಅಂತ. ಈ ರೆಸ್ಟ್ ಅನ್ನೋ ಅರಿಷ್ಟ ಎಲ್ರಿಗೂ ಬಡಿತು. ಯಾಕೆ? ಯಾವಾಗಲೂ ಶ್ರಮ. ಪ್ರತಿಯೊಬ್ಬ ದೇವತೆಗಳಿಗೆ ಶ್ರಮ ಪ್ರವೇಶ ಆಯಿತು. ಯಾರಿಗೆ ಶ್ರಮ ಪ್ರವೇಶ ಆಗಲಿಲ್ಲ? ನಮ್ಮ ದೇಹದಲ್ಲಿ ಊಟ ಮಾಡಿ ಸುಸ್ತು, ಮಾತಾಡಿ ಸುಸ್ತು, ಆದರೆ ಉಸಿರಾಡಿ ಸುಸ್ತು ಅಂತ ಮಾತ್ರ ಯಾರಿಗೂ ಅನುಭವ ಇಲ್ಲ. ಯಾರಿಗಾದರೂ ಒಬ್ಬರಿಗೆ ಅನುಭವ ಇದೆಯಾ? ಇಷ್ಟು ದಿವಸ ಉಸಿರಾಡ್ತಾವೇ ಇದ್ದೀವಿ, ನಿರಂತರ ಉಸಿರಾಡಿದ್ದೇವೆ, ಉಸಿರಾಡಿ ಸುಸ್ತಾಯಿತು, ಇನ್ನೊಂದು ವಾರ ನಾನು ಉಸಿರಾಡಲ್ಲ ಅಂತ ಮಲ್ಕೊಂಡ್ಬಿಟ್ರೆ ಏನಾದೀತು? ಆವಾಗಲೇ ಸುಸ್ತಾಗ್ತದೆ. ಉಸಿರು ಬಂದಾದಾಗಲೇ ಸುಸ್ತಾಗೋದು. ಉಸಿರುಗಟ್ಟಿದ ವಾತಾವರಣ ಅಂತಾರೆ. ಆದ್ದರಿಂದ ಪ್ರಾಣದೇವರು, ಉಸಿರಾಟದ ದೇವತೆ ಪ್ರಾಣದೇವರು, ಅವರಿಗೆ ಶ್ರಮ ಇಲ್ಲ. ಅವರ ಮಗನಾದ ಹನುಮಂತನಿಗೆ ಶ್ರಮ ಇಲ್ಲ. ನೈವಾತ್ರ ವಿಶ್ರಮಣಮೈಚ್ಛದ ವಿಶ್ರಮೋಸವು. ರಾತ್ರಿ ಮಲಗಿದಾಗಲೂ ಅಷ್ಟೇ. ಯಾಕೆ ಮಲಗ್ತೇವೆ ನಾವು? ಎಲ್ಲ ದೇವತೆಗಳಿಗೆ ಶ್ರಮ ಆಗ್ತದೆ, ಹಗಲಿಡೀ ಕೆಲಸ ಮಾಡಿಸಿ ಅವರೆಲ್ಲ ಮಲಗ್ತಾರೆ, ನಾವು ಮಲಗಿಬಿಡ್ತೀವಿ. ಇದು ಗುರು ಶಿಷ್ಯರ ಸಂವಾದದಲ್ಲಿ ಬರ್ತದೆ. ಶಿಷ್ಯ ಕೇಳ್ತಾನೆ, ದೇವತೆಗಳು ಮಲಗಿದಾಗ ಜೀವರು ಮಲಗ್ತಾರೆ, ಎಲ್ಲ ದೇವತೆಗಳು ಮಲಗ್ತಾರೆ, ಆದರೂ ಯಾರಾದರೂ ಎದ್ದಿರ್ತಾರ ಅಂತ. ರುದ್ರದೇವರು ಎದ್ದಿರ್ತಾರೆ ಅಂದರು. ಯಾಕೆಂದರೆ ಕನಸು ಬೀಳ್ತಾ ಇರ್ತದೆ. ಮನೋನಿಯಾಮಕರು, ಮನೋಭಿಮಾನಿಗಳು ಕನಸು ತೋರಿಸ್ತಾ ಇರ್ತಾರೆ. ರುದ್ರದೇವರೊಬ್ಬರು ಎದ್ದಿರ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ಅವರೂ ಮಲಗ್ತಾರಂತೆ. ಆಮೇಲೆ ಕನಸು ಬೀಳೋದಿಲ್ಲ, ಅವಾಗ ಗಾಢವಾದ ನಿದ್ದೆ. ರುದ್ರದೇವರಿಗೂ ಸ್ವಲ್ಪ ತಡವಾಗಿ ಸುಸ್ತಾಗುತ್ತೆ. ಬೇರೆಯವರಿಗೆಲ್ಲ ಬೇಗ ಸುಸ್ತಾಗ್ತದೆ, ರುದ್ರದೇವರಿಗೆ ತಡವಾಗಿ ಕನಸು ತೋರಿಸಿದ ಮೇಲೆ ಸುಸ್ತಾಗ್ತದೆ, ಅವರು ಮಲಗ್ತಾರೆ. ರುದ್ರದೇವರು ಮಲಗಿದಾಗ ಯಾರು ಎದ್ದಿರ್ತಾರೆ? ಪ್ರಾಣದೇವರು ಎದ್ದಿರ್ತಾರೆ. ಅವರಿಗೆ ಶ್ರಮ ಆಗೋದೇ ಇಲ್ಲ ಪ್ರಾಣದೇವರಿಗೆ. ಅಲ್ಲ, ಸ್ವಲ್ಪ ತಡವಾಗಿ ಆದರೂ ಅವರು ಮಲಗ್ತಾರ ಅಂದರೆ ಅವ್ರು ಮಲಗೋದೇ ಇಲ್ಲ ಅಂದರು ಗುರುಗಳು. ಯಾಕೆ ಅಂದರೆ ಅವರು ಮಲಗಿದರೆ ಮೊದಲು ಮಲಗಿದವರು ಯಾರೂ ಹೇಳೋದೇ ಇಲ್ಲ. ಮೊದಲು ಮಲಗಿದವರು ಹೇಳ್ಬೇಕಲ್ಲ, ಎಬ್ಬಿಸ್ಲಿಕ್ಕೆ ಅವರು ಜಾಗರೂಕರಾಗೇ ಇರ್ತಾರೆ. ಹಗಲೂ ಉಸಿರಾಡಿಸ್ತಾ ಇರ್ತಾರೆ, ರಾತ್ರಿಯೂ ಉಸಿರಾಡಿಸ್ತಿರ್ತಾರೆ. ಅವರಿಗೆ ಶ್ರಮ ಅನ್ನೋದಿಲ್ಲ ಮುಖ್ಯ ಪ್ರಾಣದೇವರಿಗೆ. ಬೇರೆ ದೇವತೆಗಳಿಗೆ ಅಥವಾ ನಮಗೆ ಕೆಲಸ ಮಾಡಿ ಡಲ್ಲಾಗ್ತಾ ಬರ್ತೀವಿ, ಕುಂಠಿತ ಆಗ್ತದೆ ನಮ್ಮ ಶಕ್ತಿ. ಪ್ರಾಣದೇವರ ಶಕ್ತಿ ಕುಂಠಿತ ಆಗೋದಿಲ್ಲ, ಕೆಲಸ ಮಾಡಿಸಿದಷ್ಟು ಜಾಸ್ತಿ ಆಗ್ತದೆ. ಹಗಲಿಡೀ ಒಂದು ಲೆವೆಲಲ್ಲಿ ಉಸಿರಾಡಿಸ್ತಾ ಇರ್ತಾರೆ, ರಾತ್ರಿ ಭಾರಿ ಜೋರಾಗಿ ಉಸಿರಾಡಿಸ್ತಾರೆ. ನೋಡಿ, ನನ್ನ ಶಕ್ತಿ ಕುಂಠಿತ ಆಗಿಲ್ಲ, ಇನ್ನೂ ಚೈತನ್ಯ ಬಂದಿದೆ ಅಂತ ಜೋರಾಗಿ ಉಸಿರಾಡಿಸ್ತಾರೆ. ಎಷ್ಟು ಜೋರಾಗಿ ಅಂದರೆ ಪಕ್ಕದವ್ರು ಎದ್ದೇಳಬೇಕು, ಅಷ್ಟು ಜೋರಾಗಿ ಉಸಿರಾಡಿಸ್ತಾರೆ. ನಾವು ಸುಮ್ಮನೆ ಏನು ಗೊರಕೆ ಹೊಡಿತಿದೆಯಲ್ಲೋ ಅಂತೀವಿ. ಗೊರಕೆ ಅಲ್ಲ, ಪ್ರಾಣದೇವರ ಶಕ್ತಿ ತೋರಿಸ್ತಾ ಇದ್ದಾರೆ. ಹೀಗೆ ಮುಖ್ಯ ಪ್ರಾಣದೇವರಿಗೆ ಶ್ರಮ ಅನ್ನೋದೇ ಇಲ್ಲ. ಶ್ರಮವನ್ನು ಬ್ರಹ್ಮದೇವರೇ ಸೃಷ್ಟಿ ಮಾಡಿ ಪರೀಕ್ಷೆ ಮಾಡಿದರು, ಎಲ್ಲರಿಗೂ ಶ್ರಮ ಆಯಿತು. ಅದನ್ನೇ ಹೇಳ್ತಾರೆ, ನೈವಾತ್ರ ವಿಶ್ರಮಣ ಮೈಚ್ಛದ ವಿಶ್ರಮೋಸೌ
ನಿಸ್ಸೀಮ ಪೌರುಷಬಲಸ್ಯ ಕುತಶ್ರಮೋಸ್ಯ ಆಶ್ಲಿಷ್ಯ ಪರ್ವತವರಂ ಸದದರ್ಶ ಗಚ್ಚನ್ ದೇವೈಸ್ತು ನಾಗಜನನೀಂ ಪ್ರಹಿತಾಂ ವರೇಣ. ಇಲ್ಲಿ ಒಂದು ನಿರ್ಣಯ ಕೊಟ್ಟಿದ್ದಾರೆ ಆಚಾರ್ಯರು. ಮೈನಾಕ ಅನ್ನೋ ವಿಘ್ನ ಪರಿಹಾರ ಮಾಡಿಕೊಂಡು ಮುಂದೆ ಹೋಗುವಾಗ ವಾಲ್ಮೀಕಿ ರಾಮಾಯಣದಲ್ಲಿ ಏನಿದೆ ಅಂತಂದರೆ, ಸುರಸ ಬಂದಲ್ಲ, ಸುರಸೆ ಪರಿಚಯ ಹೇಳುವಾಗ ಭಾಗವತದಲ್ಲಿ ಹೇಳ್ತಾರೆ, ಸುರಸೆ ಯಾರು? 1000 ಸರ್ಪಗಳ ತಾಯಿಯಂತೆ. ಸುರಸ ಸರ್ಪಗಳ ತಾಯಿ. ಇದು ಭಾಗವತದಲ್ಲಿ ಇರೋದು. ದಂದಶೂಕ ಅಂತ ಒಂದು ಸರ್ಪದ ಹೆಸರು. ದಂದಶೂಕಾದಯ ಸರ್ಪಾಹ ರಾಜನ್ ಕ್ರೋಧವಶಾತ್ಮಜಾಹ. ಅದು ಕ್ರೋಧವಶ ಅನ್ನುವಳ ಮಕ್ಕಳು ದಂದಶೂಕಾದಿ ಸರ್ಪಗಳು. ಯಾತುಧಾನಾಶ್ಚ ಸೌರಸಾಹ ಅಂತ. ಸುರಸೆಯ ಮಕ್ಕಳೆಲ್ಲ ಯಾತುಧಾನರು. ಅದೊಂದು ಬಗೆಯ ಜನ, ರಾಕ್ಷಸರಿದ್ದ ಹಾಗೆ ಯಾತುಧಾನರು ಅಂತಿದ್ದಾರೆ. ಸರ್ಪಗಳ ತಾಯಿ ಯಾರು? ಕ್ರೋಧವಶ. ಸುರಸೆ ಯಾತುಧಾನರ ತಾಯಿ. ಭಾಗವತದಲ್ಲಿರೋದು. ದಂದಶೂಕಾದಯ ಸರ್ಪಾಹ ಕ್ರೋಧವಶಾತ್ಮಜಾಹ. ಕ್ರೋಧವಶ ಅನ್ನುವಳ ಮಕ್ಕಳು ಸರ್ಪಗಳು, ಸುರಸೆಯ ಮಕ್ಕಳು ಯಾತುಧಾನರು. ಈಗ ಸುರಸೆ ಯಾರು ಅಂತ ನಾವು ತಿಳ್ಕೊಳ್ಬೇಕು. ಸರ್ಪಗಳ ತಾಯಿಯೋ ಯಾತುಧಾನರ ತಾಯಿಯೋ? ಸರ್ಪಗಳ ತಾಯಿ ಕ್ರೋಧವಶನೋ ಸುರಸೇನೋ ಅಂತಂದರೆ, ಇದು ಕೆಲವರಿಗೆ ಆಚಾರ್ಯರ ಅನನುಯಾಯಿಗಳಿಗೆ ಅನ್ಯಥಾ ಜ್ಞಾನ ಉಂಟಾಗಲಿ ಅಂತ ವ್ಯಾಸರು ಪುರಾಣದಲ್ಲೇನೆ ವ್ಯತ್ಯಾಸ ಮಾಡಿ ಹೇಳ್ತಿರ್ತಾರಂತೆ. ಮಧ್ವಾಚಾರ್ಯರನ್ನು ಅನುಸರಿಸಿದರೆ ಅವರಿಗೆ ಸ್ಪಷ್ಟವಾದ ಜ್ಞಾನ ಬರ್ತದೆ. ಆಚಾರ್ಯ ಏನು ಹೇಳಿದ್ದಾರೆ ನೋಡಿ, ದೇವೈಸ್ತು ನಾಗಜನನೀಂ ಪ್ರಹಿತಾಂ ವರೇಣ. ಸ್ಪಷ್ಟವಾದ ನಿರ್ಣಯ ಕೊಟ್ಟರು. ದೇವೈಸ್ತು ನಾಗಜನನೀಂ, ಆ ವಿಶೇಷಣ ಹಾಕ್ತಾರೆ. ಬರೀ ಸುರಸೆ ಬಂದ್ಲು ಅಂತ ಹೇಳೋದಿಲ್ಲ. ನಾಗಜನನೀಂ ಸುರಸಾಂ, ನಾಗರ ತಾಯಿಯಾದ ಸುರಸೆ ಅಡ್ಡ ಬಂದ್ಲು. ಆಚಾರ್ಯರು ನಿರ್ಣಯ ಕೊಟ್ಟರು. ನಾಗಗಳೇ, ಹಾಗಾದರೆ ನಾಗಗಳ ತಾಯಿ ಸುರಸೆ ಆದರೆ ಕ್ರೋಧವಶ ಅಂತ ಉಂಟಲ್ಲ ನಾಗಗಳ ತಾಯಿ, ಅದೆಲ್ಲ ಅನ್ಯಥಾ ಜ್ಞಾನ ಬರಲಿ ಅಂತ ಹೇಳಿ ವ್ಯಾಸರು ಅಜ್ಞಾನಿಗಳಿಗೆ ಅನ್ಯಥಾ ಜ್ಞಾನಕ್ಕೋಸ್ಕರ ಹೇಳಿದಂಥ ಮಾತು. ಇಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾವು ಆಚಾರ್ಯರ ತಾತ್ಪರ್ಯ ನೋಡಿದರೆ ನಿರ್ಣಯ ಆಗ್ತದೆ. ನಾಗಜನನಿ ಅಂತ, ನಾಗಮಾತೆ ಸುರಸೆ ಅನ್ನೋದು ಗೊತ್ತಾಯಿತು. ಕ್ರೋಧವಶ ಇರ್ಬೋದು, ಕೆಲವು ನಾಗಗಳಿಗಂತೂ ತಾಯಿ ಸುರಸೆ ಅಂತ ಅರ್ಥ ಮಾಡ್ಕೋಬೇಕು, ಬರೀ ಯಾತುಧಾನರ ತಾಯಿ ಅಲ್ಲ. ಹೀಗೆ ಆಚಾರ್ಯರು ನಿರ್ಣಯ ಕೊಟ್ಟರು. ಇಲ್ಲಿ ಮುಂದೆ ಹನುಮಂತ ಲಂಕೆಗೆ ಹೋಗ್ತಾನೆ, ಅಲ್ಲಿ ವನಧ್ವಂಸ ಮಾಡ್ತಾನೆ. ಆವಾಗ ರಾವಣ ಆತ್ಮನ ಸದೃಶಾನ್ ಶೂರಾನ್ ಕಿಂಕರಾನ್ ನಾಮ ರಾಕ್ಷಸಾನ್ ವ್ಯಾಧಿದೇಶ ಮಹಾತೇಜಾ ನಿಗ್ರಹಾರ್ಥಂ ಹನುಮತಃ. ಕಿಂಕರ ಅನ್ನುವಂಥ ಹೆಸರನ್ನು ಕೆಲವು ರಾಕ್ಷಸರನ್ನು ಕಳಿಸ್ತಾನೆ ರಾವಣ. ಹನುಮಂತನನ್ನು ನಿಗ್ರಹ ಮಾಡಿರಿ, ಅಥವಾ ಕೊಲ್ರಿ, ಅಥವಾ ಬಂಧನ ಮಾಡಿ ಎಳ್ಕೊಂಡು ಬನ್ನಿ, ಏನಾದರೂ ಮಾಡಿ ಅಂಥೇಳಿ ಕಿಂಕರ ಎಂಬ ರಾಕ್ಷಸರನ್ನು, ಆ ಹೆಸರಿನ ರಾಕ್ಷಸರನ್ನು ರಾವಣ ಕಳಿಸಿದ ಅಂತ ಉಂಟು. ಎಷ್ಟು ಜನರನ್ನು ಕಳಿಸ್ತಾನೆ ರಾವಣ? ಅಶೀತಿ ಅಂದರೆ 80,000 ಮಂದಿ ರಾಕ್ಷಸರನ್ನು ರಾವಣ ಕಳಿಸಿದಂತೆ. ಒಬ್ಬ ಹನುಮಂತನನ್ನು ಹಿಡ್ಕೊಂಡು ಬನ್ನಿ ಅಂತ 80,000 ರಾಕ್ಷಸರು ಬಂದರು ಅಂತ ಸುಂದರಕಾಂಡ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಇದೆ. ಆದರೆ ಬೇರೆ ಕಡೆ, ಅನೇಕ ಕಡೆ ರಾಮನ ಕಥೆ ಬರ್ತದೆ, ಬೇರೆ ಕಡೆ 80 ಕೋಟಿ ರಾಕ್ಷಸರನ್ನು ಕಳಿಸಿದ ಅಂತ ಉಂಟು. 80 ಕೋಟಿ. ಇಲ್ಲಿ ನಮಗೆ ಸಂದೇಹ ಬರ್ತದೆ. ಕಿಂಕರ ಅನ್ನೋ ರಾಕ್ಷಸರು ಹನುಮಂತನನ್ನು ಹಿಡ್ಕೊಳ್ಳಿಕ್ಕೆ ಬಂದದ್ದು ಎಷ್ಟು ಮಂದಿ? ರಾಮಾಯಣದ ಪ್ರಕಾರ, ವಾಲ್ಮೀಕಿ ರಾಮಾಯಣದ ಪ್ರಕಾರ 80,000 ರಾಕ್ಷಸರು. ಇತರ ಪುರಾಣಗಳಲ್ಲಿರೋದು 80 ಕೋಟಿ. 80 ಕೋಟಿ ಎಷ್ಟು ಜನ ಬಂದರು? 80 ಕೋಟಿನೋ 80,000ವೋ? ಈ ಸಂಶಯ ಬಂದಾಗ ಆಚಾರ್ಯ ನಿರ್ಣಯ ಕೊಡ್ತಾರೆ. ಅಶೀತಿ ಕೋಟಿಯೂಥಪಂ ಪುರಸ್ಸರಾಷ್ಟಕಾಯುತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರ ಮಾವೃಣೋದ್ಬಲಂ. ಎರಡೂ ಸರಿಯೇ, ಎರಡೂ ಸರಿ. 80,000 ಅಂತ ಏನು ಹೇಳಿದ್ದಾರೆ, ಆ 80,000 ಕಿಂಕರ ರಾಕ್ಷಸರು ಸೈನಿಕರಲ್ಲ,
ನೇತಾರರು 80,000 ಜನ ಇದ್ದರು. ಹಾಗಾದರೆ ವಾಲ್ಮೀಕಿ ರಾಮಾಯಣದಲ್ಲಿ 80,000 ಮಂದಿಯನ್ನು ಕಳಿಸಿದ ಅಂತಂದರೆ 80,000 ಮಂದಿ ನೇತಾರರು ಬಂದರು ಅಂತ ಅರ್ಥ. ಬೇರೆ ಪುರಾಣಗಳಲ್ಲಿ 80 ಕೋಟಿ ಇದೆಯಲ್ಲ ಅಂದರೆ 80 ಕೋಟಿ ಸೈನಿಕರು. 80 ಕೋಟಿ ಯೂಥಪಂ ಪುರಸ್ಸರಾಷ್ಟಕಾಯುತಂ ಅಂತ ಎರಡನ್ನು ಜೋಡಿಸಿ ಈ ರೀತಿ ವಿರೋಧವನ್ನು ಪರಿಹಾರ ಮಾಡ್ತಾರೆ. 80,000 ಜನ ಯೂಥಪ ಅಂದರೆ ಪಾಲಕರು, ನೇತಾರರು, 80 ಕೋಟಿ ಸೈನಿಕರು. ಎರಡೂ ಪುರಾಣ ಸರಿ. 80 ಕೋಟಿ ಅಂತ ಹೇಳಿದ್ದು ಸೈನಿಕರ ಬಗ್ಗೆ, ರಾಮಾಯಣದಲ್ಲಿ 80,000 ಅಂತ ಹೇಳಿದ್ದು ಅಧಿಪತಿಗಳ ಬಗ್ಗೆ. ಇದು ಆಚಾರ್ಯರ ವಿಮರ್ಶೆ. ಇದು ಈ ಥರ ವಿಮರ್ಶೆ ಮಾಡಿ ರಾಮಾಯಣದಲ್ಲಿ ನಿರ್ಣಯ ಕೊಡ್ತಾರೆ. ಯುದ್ಧಕಾಂಡದಲ್ಲಿ ರಾಮದೇವರು ಲಂಕೆಗೆ ಮೊದಲಲ್ಲಿ ಸುಂದರಕಾಂಡದ ಪ್ರಕಾರ ಅವ್ರನ್ನೆಲ್ಲರನ್ನೂ ಕಿಂಕರ ರಾಕ್ಷಸರನ್ನ ಸೋಲಿಸ್ತಾನೆ, ಮಂತ್ರಿಗಳ ಮಕ್ಕಳನ್ನು ಕೂಡ ಸೋಲಿಸ್ತಾನೆ. ಆಮೇಲೆ ರಾವಣನ್ನು ಕಂಡು ಒಳ್ಳೆ ಮಾತಿನಲ್ಲಿ ಕೊಡ್ತೀಯೋ ಇಲ್ವೋ ಅಂತಲೂ ಕೇಳ್ತಾನೆ. ಅವನೇನು ಕೊಡಲಿಲ್ಲ. ಕೊನೆಗೆ ಲಂಕೆಗೆ ಬೆಂಕಿ ಹಚ್ಚಿ ಬರ್ತಾನೆ ಹನುಮಂತ. ಹೇಳ್ತಾನೆ ಅವನೇನು ಒಳ್ಳೆ ಮಾತಿನಲ್ಲಿ ಕೊಡೋ ಲಕ್ಷಣ ಇಲ್ಲ, ಯುದ್ಧನೇ ಮಾಡಬೇಕು ಅಂತಂದಾಗ ಯುದ್ಧಕ್ಕೆ ಸನ್ನದ್ಧರಾಗಿ ಬರ್ತಾರೆ. ಬಂದು ಸಮುದ್ರ ತೀರದಲ್ಲಿ ದರ್ಭಶಯನ ಅಂತಿದೆ, ಅಲ್ಲಿ ಕೂಡ್ತಾರೆ. ಸಮುದ್ರ ರಾಜ ಬಂದು ಸ್ವಾಗತ ಮಾಡ್ತಾನೋ ಇಲ್ಲವೋ ನೋಡೋಣ ಅಂತ 3 ದಿವಸ ಪ್ರತೀಕ್ಷೆ ಮಾಡಿದರೂ ಕೂಡ ಸಮುದ್ರ ರಾಜ ಬರಲಿಲ್ಲ, ವರುಣದೇವರು ಬರಲಿಲ್ಲ. ಸ್ವಲ್ಪ ಕಣ್ಣು ಕೆಂಪು ಮಾಡಿದಾಗ, ಬಾಣ ಹೂಡಿದಾಗ ವರುಣದೇವರು ಬಂದರು. ಆಮೇಲೆ ಜಾಗ ಕೊಟ್ಟರು ಅಂತ, ಹೋಗುವಂತ ಅನುಮತಿ ಕೊಟ್ಟರು ವರುಣದೇವರು. ಆಮೇಲೆ ವರುಣದೇವರ ಗೌರವ ಪೂಜೆ ಎಲ್ಲ ಸ್ವೀಕಾರ ಮಾಡಿ ರಾಮ ಸಮುದ್ರಕ್ಕೆ ಸೇತುವೆ ಕಟ್ಟಿಸಿ ಕಪಿಗಳಿಂದ ಆಮೇಲೆ ಲಂಕಾಪಟ್ಟಣಕ್ಕೆ ಹೋಗ್ತಾನೆ. ಈ ಪ್ರಸಂಗವನ್ನು ಹೇಳತಕ್ಕಂಥ ಶ್ಲೋಕ. ಸಿಂಧು ಅಂದರೆ ಸಮುದ್ರ ರಾಜ ವರುಣದೇವರು ಶಿರಶರಹಣಂ ಪರಿಗೃಹ್ಯ ರೂಪಿ, ತಲೆ ಮೇಲೆ ಹಣ್ಣು ಕಾಯಿ ಹೂವಿನ ಹಾರ ಎಲ್ಲವನ್ನೂ ಕೂಡ ಹೊತ್ತುಕೊಂಡು ಬಂದು ಪಾದಾರವಿಂದ ಮುಪಗಮ್ಯ ರಾಮನ ಕಾಲಿಗೆ ಬಿದ್ದು ವರುಣ ಬಭಾಷಯೇತತ್ ಹೇಳ್ತಾನೆ, ನೀನು ಆದಿಪುರುಷ, ನಿರ್ವಿಕಾರ ಪರಿಪೂರ್ಣನಾಗಿದ್ದಿ. ಜಡಧಿಯ ವಯಂ, ನಾವು ಜಡಧಿಯ, ಜಡ ಅಂದರೆ ಅಲ್ಪಜ್ಞರಾಗಿರ್ತಕ್ಕಂಥ ನಾವು ನಿನ್ನ ಮಹಿಮೆಯನ್ನು ತಿಳಿಲಿಲ್ಲ. ನೀನು ಬಂದಿದ್ದಿ, ನೀನೆಂಥವನು ಅಂತ ನಾವು ತಿಳಿಲಿಲ್ಲ. ಆದ್ದರಿಂದ ನನಗೆ ಬೇಗ ಬಂದು ಗೌರವ ಸಲ್ಲಿಸಲಿಕ್ಕೆ ಆಗಲಿಲ್ಲ. ನೀನೇ ಸತ್ವಗುಣ ಉದ್ರೇಕ ಆದಾಗ ದೇವತೆಗಳನ್ನು, ರಜೋಗುಣ ಉದ್ರೇಕ ಆದಾಗ ಮನುಷ್ಯರನ್ನು, ತಮೋಗುಣ ಉದ್ರೇಕ ಆದಾಗ ರಾಕ್ಷಸರನ್ನು, ಇವರನ್ನೆಲ್ಲ ಅವರವರ ಯೋಗ್ಯತೆಗೆ ತಕ್ಕಂತೆ ನೇಮನ ಮಾಡ್ತಕ್ಕವನು ನೀನು. ಹೀಗೆಲ್ಲ ಹೊಗಳಿ ಯಥೇಚ್ಛವಾಗಿ ನೀನು ಹೋಗು, ಸಮುದ್ರ ಉಲ್ಲಂಘನೆ ಮಾಡಿ ಹೋಗು. ಜಹಿ ವಿಶ್ರವಸೋಮೇಹಂ, ವಿಶ್ರವಸ್ಸಿನ ಅಮೇಧ್ಯದಂತೆ ಇರತಕ್ಕಂಥ, ಅವನಿಂದ ಹೊರಗೆ ಬಂದಿರತಕ್ಕಂಥ ಆ ರಾವಣನನ್ನು 3 ಲೋಕ ಅಳಿಸ್ತಕ್ಕಂಥ ತ್ರೈಲೋಕ್ಯ ರಾವಣಂ, ಅವನನ್ನು ಕೊಲ್ಲು. ಆಪ್ನು ಹಿ ವೀರ ಪತ್ನೀಂ, ಹೇ ವೀರ ನಿನ್ನ ಹೆಂಡತಿಯನ್ನು ನೀನು ಸ್ವೀಕಾರ ಮಾಡ್ಕೊಂಡು ಹೋಗು. ಬಧ್ನೀ ಸೇತು ಮಿಹತೆ ಯಶಸೋ ವಿತತ್ತೈ, ನಿನ್ನ ಕೀರ್ತಿಯ ವಿಸ್ತಾರಕ್ಕೋಸ್ಕರ ಸೇತು ಬಂಧನ ಮಾಡು, ಸಮುದ್ರಕ್ಕೆ ಸೇತುವೆ ಕಟ್ಟಿಸು. ಮುಂದಿನವರೆಲ್ಲರೂ ಕೂಡ ಇದರ ಬಗ್ಗೆ ಗಾನ ಮಾಡಬೇಕು, ಆ ರೀತಿ ಮಾಡು. ಹೀಗೆ ವರುಣ ಪ್ರಾರ್ಥನೆ ಮಾಡಿ ರಾಮದೇವರನ್ನ ಕೊಟ್ಟು ಕಳಿಸ್ತಾನೆ. ಆಮೇಲೆ ಸೇತುವೆ ನಿರ್ಮಾಣ ಆಯಿತು, ರಾಮದೇವರು ಹೋದರು ಅಂತ ಕಥೆ. ನೀಲ ಅಂತ ಒಬ್ಬ ಕಪಿ, ಆ ಕಪಿ ಹೆಸರು ನೀಲ ಅಂತ. ಅವನದು ಕಥೆ ಬಹಳ ಸ್ವಾರಸ್ಯವಾಗಿದೆ. ಅವನು ಸೇತುವೆ ಕಟ್ಟೋದರಲ್ಲಿ ಪ್ರಧಾನ ಪಾತ್ರ ವಹಿಸಿದವನು ನೀಲ ಅನ್ನೋ ಕಪಿ. ಅವನು ವಿಶ್ವಕರ್ಮನ ಅವತಾರ. ಅವನಿಗೆ ಸೇತುವೆ ಕಟ್ಟೋ ಜವಾಬ್ದಾರಿನೂ ಕೊಟ್ಟಿದ್ದರು. ಅವನ ಚರಿತ್ರೆ ಏನು ಅಂದರೆ, ಆ ನೀಲ ಅನ್ನೋ ಕಪಿ ಈ ಯಾರಾದರೂ ಋಷಿಗಳು ನದಿ ತೀರದಲ್ಲಿ ಆಹ್ನಿಕ ಪೂಜೆ ಮಾಡ್ತಾ ಕೂತಿದ್ರೆ ಆ ಕಪಿ ಬರೋದು, ಸಾಲಿಗ್ರಾಮ ಗಿಂಡಿ ಎಲ್ಲ ತೊಗೊಂಡೋಗಿ ನದಿಗೆ ಹಾಕಿಬಿಡೋದು. ಏನು ಮಾಡಬೇಕು ಅವರು? ಸಾಲಿಗ್ರಾಮನೇ ತೊಗೊಂಡೋಗಿ ನದಿಗೆ ಹಾಕಿಬಿಟ್ರೆ. ಇಂಥ ಚೇಷ್ಟೆ ಮಾಡ್ತಿದ್ದಂತೆ ಆ ಕಪಿ. ಕೊನೆಗೆ ಎಲ್ಲರೂ ಸೇರಿ, ಋಷಿಗಳೆಲ್ಲ ಸೇರಿ ಆ ನೀಲನಿಗೆ ಒಂದು ಸಲ ಶಾಪ ಹಾಕಿದ್ರಂತೆ. ಇನ್ನೇನಾದರೂ ನೀನು ಯಾವುದಾದ್ರೂ ಸಾಮಾನನ್ನು ನದಿಗೆ ಹಾಕಿದರೆ ಅದು ಮುಳುಗಬಾರ್ದು, ತೇಲ್ತಾ ಇರಲಿ ಅಂತ ಶಾಪ ಕೊಟ್ಟರಂತೆ. ಅದು ಅವನಿಗೆ ವರ ಆಯಿತು, ಆ ನೀಲನಿಗೆ. ಅವತ್ತಿನಿಂದ ಅವನು ಸಾಲಿಗ್ರಾಮ ನೀರಿಗೆ ಹಾಕೋದು ಬಿಟ್ಬಿಟ್ಟ. ಇವತ್ತಿಗೂ ಬಹಳ ಜನ ನೀರಿಗೆ ಹಾಕ್ತಿರ್ತಾರೆ ನೀಲನ ಹಾಗೆ.
ಯಾಕೆಂದರೆ ಮನೇಲಿ ಪೂಜೆ ಇಲ್ಲ ಏನಿಲ್ಲ, ಬಾವಿಗೆ ಹಾಕಿಬಿಟ್ರೆ ನಿತ್ಯ ಅಭಿಷೇಕ ಆಗ್ತಾ ಇರ್ತದೆ ಅಂತ ಬಾವಿಗೆ ಹಾಕೋರಿದ್ದಾರೆ. ಪೂಜೆ ಮಾಡೋರಿಗೆ ಆದರೂ ಕೊಡಬೇಕು ಬೇಡ, ನಿತ್ಯ ಅಭಿಷೇಕ ಆಗಲಿ ಅಂತ ಬಾವಿಗೆ ಹಾಕ್ತಾರೆ. ನೀಲ ಆ ರೀತಿ ಇವ್ರದ್ದೆಲ್ಲ ಪದಾರ್ಥಗಳನ್ನು ತೊಗೊಂಡು ಋಷಿಮುನಿಗಳದ್ದನ್ನು ನದಿಗೆ ಹಾಕ್ತಿದ್ದಂತೆ. ಅದಕ್ಕೆ ಶಾಪ ಕೊಟ್ಟರು ಅವರು, ನೀನು ನದಿಗೆ ಹಾಕಿದ್ದು ಇನ್ಮೇಲೆ ಮುಳುಗಬಾರ್ದು, ತೇಲ್ಬೇಕು ಅಂತ. ತೇಲಿಕ್ಕೆ ಶುರುವಾಯಿತು. ಋಷಿಗಳು ಹೋಗಿ ತೊಗೊಂಡು ಬಂದುಬಿಡ್ತಾ ಇದ್ದರು. ಆಮೇಲೆ ಅವನು ಹಾಕೋದು ಬಿಟ್ಟಿದ್ದ. ಹಾಗಿದ್ದರೂ ಅವನು ಏನಾದರೂ ನೀರಿಗೆ ಹಾಕಿದರೆ ತೇಲ್ತದೆ ಅಂತ ಅನ್ನೋದು ಜಗತ್ ಪ್ರಸಿದ್ಧ ಆಗಿತ್ತು. ಸೇತುವೆ ಕಟ್ಟುವಾಗ ಕಲ್ಲು ಹಾಕಬೇಕಲ್ಲ, ಅದು ನೀಲನಿಗೆ ಕೊಟ್ಟರು ಆ ಕೆಲಸ. ಯಾಕೆಂದರೆ ನೀನು ಕಲ್ಲು ಹಾಕಿದರೆ ಅದು ಮುಳುಗೋದಿಲ್ಲ, ಹಾಗೆ ತೇಲ್ತಾ ಬರ್ತದೆ. ಇಲ್ದಿದ್ರೆ ಪಿಲ್ಲರ್ ಎತ್ತಬೇಕು ಅಡಿಯಿಂದ, ಬಹಳ ಕಷ್ಟ. ಸಮುದ್ರದಲ್ಲಿ ಪಿಲ್ಲರ್ ಕಟ್ಟಿ ಎಲ್ಲಿ ಸೇತುವೆ ಕಟ್ಟೋದು, ಏನು ಕಥೆ? ಅದು ಸಾಧ್ಯನೇ ಸಮುದ್ರದಲ್ಲಿ ಸೇತುವೆ ಕಟ್ಟು. 6 ದಿವಸಕ್ಕೆ ಕಟ್ಟಿದ್ದಾರಂತೆ ಸೇತುವೆ. ಎಲ್ಲ ಕಪ್ಪುಗಳು ಕಲ್ಲು ತಂದು ಹಾಕೋರು, ಕಲ್ಲು ಹಾಕೋರಲ್ಲ, ಕಲ್ಲು ತಂದು ಹಾಕೋರು ಅಷ್ಟೇ ಸಮುದ್ರ ತೀರದಲ್ಲಿ. ಇವನು ಕಲ್ಲು ಹಾಕೋನು. ಈಗಿನ ಭಾಷೆ ಅಲ್ಲ ಕಲ್ಲು ಹಾಕೋದು ಅಂದರೆ, ಕಲ್ಲನ್ನು ಸಮುದ್ರಕ್ಕೆ ಹಾಕೋದು, ಅದು ತೇಲ್ತಾ ಹೋಗ್ತಿತ್ತು. ಹೀಗೆ ಉನ್ಮಮಜ್ಜು ಶಿಲಾ ಸರ್ವಾಹ ನಲಹಸ್ತಾರ್ಪಿತಾ ಶಿಲಾಹ ಅಂತಾರೆ. ನಲಹಸ್ತಾರ್ಪಿತಾ ಶಿಲಾಹ, ನಲ ಕಲ್ಲುಗಳನ್ನು, ದೊಡ್ಡ ದೊಡ್ಡ ಬಂಡೆ ಕಲ್ಲನ್ನು ಸಮುದ್ರಕ್ಕೆ ಹಾಕಿದರೆ ತೇಲ್ತಾ ಹೋಯ್ತಂತೆ. ಹಾಗೆ ಸೇತುವೆ ನಿರ್ಮಾಣ ಆಯಿತು. ಆ ನಲ ಪ್ರಹಸ್ತನ ಜೊತೆಗೆ ಯುದ್ಧ ಮಾಡುವಾಗ ಒಂದು ದೊಡ್ಡ ಶಿಲೆಯನ್ನೇ ಅವನ ತಲೆ ಮೇಲೆ ಹಾಕಿದ್ನಂತೆ. ಅವನಿಗೆ ಕಲ್ಲು ಹಾಕಿ ಹಾಕಿ ಅಭ್ಯಾಸ ಆಯಿತು. ಒಂದು ಕಲ್ಲನ್ನೇ ತೊಗೊಂಡು ಅವನ ತಲೆ ಮೇಲೆ ಹಾಕಿದ. ಅವನು ಸತ್ತ. ಇದು ರಾಮಾಯಣದಲ್ಲಿರೋದು. ಪ್ರಹಸ್ತಸ್ಯ ಮೂರ್ಧಿನಿ ನೀಲಃ ಶಿಲಾಂತೂರ್ಣಂ ಅಪಾತಯತ್. ಪ್ರಹಸ್ತನ ತಲೆ ಮೇಲೆ ಕಲ್ಲು ಹಾಕಿ ಕೊಂದವನು ನೀಲ ಅಂತ ರಾಮಾಯಣದಲ್ಲಿದೆ. ಭಾರತದಲ್ಲಿಯೂ ಈ ಕಥೆ ಬರ್ತದೆ ರಾಮಾಯಣದ್ದು. ಅಲ್ಲಿ ವನಪರ್ವದಲ್ಲಿ ಬರ್ತದೆ. ಮಾರ್ಕಂಡೇಯರು ಎಲ್ಲ ಕಥೆಗಳನ್ನು ಹೇಳ್ತಾ ಬರುವಾಗ ರಾಮನ ಕಥೆನೂ ಹೇಳ್ತಾರೆ. ವನಪರ್ವದಲ್ಲಿ ಏನಿದೆ ಅಂದರೆ, ತತಃ ಪ್ರಗೃಹ್ಯ ವಿಪುಲಾಂ ಶತಘಂಟಾಂ ವಿಭೀಷಣಃ ಅನುಮಂತ್ರ ಮಹಾಶಕ್ತಿಂ ಚಿಕ್ಷೇಪಾಶ್ಯ ಶಿರಃ ಪ್ರತಿ. ನೋಡಿ ಶ್ಲೋಕ ಎಷ್ಟು ಸುಲಭ. ತತಃ ಪ್ರಗೃಹ್ಯ ವಿಪುಲಾಂ ಶತಘಂಟಾಂ, 100 ಗಂಟೆ ಇರತಕ್ಕಂಥ ಒಂದು ಶಕ್ತಿಯನ್ನು, ಆಯುಧವನ್ನು ತಗೊಂಡು ವಿಭೀಷಣ ಪ್ರಹಸ್ತನ ಮೇಲೆ ಎಸ್ತ, ಅವನು ಸತ್ತ ಅಂತ ಉಂಟು. ಹಾಗಾದರೆ ಪ್ರಹಸ್ತನನ್ನು ಶಿಲೆ ಹಾಕಿ ನೀಲ ಕೊಂದದ್ದು, ಶತಘಂಟ ಶಕ್ತಿ ಆಯುಧದಿಂದ, 100 ಗಂಟೆ ಇರುವ ಶಕ್ತಿ ಆಯುಧದಿಂದ ವಿಭೀಷಣ ಕೊಂದದ್ದು. ಮಹಾಭಾರತದಲ್ಲಿದೆ ಶತಘಂಟಾಂ ವಿಭೀಷಣ ಚಿಕ್ಷೇಪಾಶ್ಯ ಶಿರಃ ಪ್ರತಿ, ಅವನ ತಲೆ ಮೇಲೆ ಹಾಕಿದವನು ವಿಭೀಷಣ ಅಂತಿದೆ. ಇಲ್ಲಿ ನೀಲೋ ಮೂರ್ಧನಿ ತೂರ್ಣಂ ಅಪಾತಯತ್, ನೀಲ ಕಲ್ಲು ಹಾಕಿ ಕೊಂದ ಅಂತಿದೆ. ಇಂಥ ಸಮಸ್ಯೆಗಳು ಬರ್ತದೆ. ಆಚಾರ್ಯರು ಏನು ಉತ್ತರ ಕೊಟ್ಟಿದ್ದಾರೆ ಇದಕ್ಕೆ ಅಂತಂದರೆ, ನೀಲ ಮತ್ತು ವಿಭೀಷಣ ಇಬ್ಬರೂ ಸೇರಿ ಏಕಕಾಲಕ್ಕೆ, ಒಬ್ಬನು ಶಿಲೆ ಹಾಕಿದ, ಇನ್ನೊಬ್ಬನು ಶಕ್ತಿ ಆಯುಧ ಹಾಕಿದ, ಇಬ್ಬರೂ ಸೇರಿ ಯಮಲೋಕಕ್ಕೆ ಕಳಿಸಿಬಿಟ್ರು ಅಂತ. ಇಬ್ಬರೂ ಸೇರಿ ಮಾಡಿಬಿಟ್ರು, ಅದು ಪರಿಹಾರನೇ ಆಗೋಯ್ತು. ಅಲ್ಲಿ ಶಿಲೆ ನೀಲ ಕೊಂದದ್ದ, ಹೌದು ನೀಲನೂ ಕೊಂದ. ವಿಭೀಷಣ ಕೊಂದದ್ದ, ವಿಭೀಷಣನೂ ಕೊಂದ. ಒಬ್ರು ಕೊಂದ್ಮೇಲೆ ಇನ್ನೊಬ್ರು ಕೊಂದದ್ದಲ್ಲ, ಸತ್ತ ಹಾವಿ ಕಲ್ಲು ಹಾಕು ಅಂತ ಹೇಳಿದಂಗಲ್ಲ. ಇಬ್ಬರೂ ಸೇರಿ ಸಮಂ ಪ್ರಜಘ್ನತು, ಇಬ್ಬರೂ ಸೇರಿ ಒಟ್ಟಿಗೆ ಅವನು ಕಲ್ಲು ಹಾಕಿದ, ಇವನು ಶಕ್ತಾಯುಧನೂ ಹಾಕಿದ, ಆಚಾರ್ಯರು ಬರೆಯೋದು. ಹೀಗೆ ವ್ಯಾಸರ ಅಭಿಪ್ರಾಯ, ವಾಲ್ಮೀಕಿಗಳ ಅಭಿಪ್ರಾಯವನ್ನು ಸಂಯೋಜನೆ ಮಾಡಿ ನಿರ್ಣಯ ಕೊಡ್ತಾ ಇದ್ದಾರೆ.